ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 30ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 30. ತಾನ್ ವೀಕ್ಷ್ಯ ವಾತರಶನಾಂಶ್ಚತುರ ಕುಮಾರಾನ್ ವೃದ್ಧಾನ್ ದಶಾರ್ಧ ವಯಸೋ ವಿದಿತಾತ್ಮತತ್ವಾನ್ ವೇತ್ರೇಣ ಚಾಸ್ಖಲಯತಾಮತ ದರ್ಹಣಾಂಸ್ತೌ ತೇಜೋ ವಿಹಸ್ಯ ಭಗವತ್ ಪ್ರತಿಕೂಲಶೀಲೌ. ಅನುವಾದ: ಆ 4 ಮುನಿ ಕುಮಾರರಿಗೆ ತಮ್ಮ ದೇಹಗಳನ್ನು ಮುಚ್ಚಿಕೊಳ್ಳಲು ವಾತಾವರಣ ಹೊರತು ಬೇರೇನೂ ಇದ್ದಿಲ್ಲ. ಅವರು ವಯಸ್ಸಿನಲ್ಲಿ ಎಲ್ಲ ಜೀವಿಗಳಿಗಿಂತ ವೃದ್ಧರಾಗಿದ್ದರೂ 5 ವರ್ಷದ ಬಾಲಕರಂತೆ ಕಾಣಿಸುತ್ತಿದ್ದರು ಮತ್ತು ಅವರು ಆತ್ಮತತ್ವದರ್ಶಿಗಳಾಗಿದ್ದರು. ಆದರೆ ಭಗವಂತನಿಗೆ ಸ್ವಲ್ಪವೂ ಪ್ರಿಯವಾಗದ ನಡತೆಯವರಾದ ಆ ದ್ವಾರಪಾಲಕರು ಆ ಮುನಿಗಳನ್ನು ಕಂಡಾಗ ಆ ಋಷಿಗಳು ಅವರಿಂದ ಅಂತಹ ವರ್ತನೆಗೆ ಅರ್ಹರಾಗಿಲ್ಲದಿದ್ದರೂ ಅಂತಹ ಅವರ ಮಹಿಮೆಗಳನ್ನು ಅಲಕ್ಷ್ಯ ಮಾಡುತ್ತಾ ತಮ್ಮ ಬೆತ್ತಗಳಿಂದ ಅವರ ದಾರಿಯನ್ನು ತಡೆದರು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸನಕಾದಿ ಮುನಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಅವರಿಗೆ ತೆರೆದ ಬಾಗಿಲುಗಳೇ ಇತ್ತು. ಅಂದರೆ ಎಲ್ಲಿಯೂ ಅವರಿಗೆ ನಮ್ಮದು ಅವ್ರದ್ದು ಅನ್ನುವಂಥ ಭೇದದ ಕಲ್ಪನೆಯೇ ಇರಲಿಲ್ಲ. ಸೊ ಚಿನ್ನದಿಂದ ಮತ್ತು ರತ್ನಗಳಿಂದ ಮಾಡಿದಂಥ 6 ದ್ವಾರಗಳನ್ನು ಹೇಗೆ ದಾಟ್ಕೊಂಡು ಬಂದರೋ ಅದೇ ರೀತಿ 7ನೇ ದ್ವಾರವನ್ನು ಕೂಡ ದಾಟೋದಕ್ಕೆ ಅವರು ಪ್ರವೇಶ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಆ 4 ಮುನಿಕುಮಾರರಿಗೆ ತಮ್ಮ ದೇಹವನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ವಾತಾವರಣದ ಹೊರತು ಬೇರೆ ಏನೂ ಇರಲಿಲ್ಲ. ಅಂದರೆ ಅವರು ಬೆತ್ತಲೆಯಾಗಿ ಇದ್ದಂಥವರು. ಅವರು ವಯಸ್ಸಿನಲ್ಲಿ ಎಲ್ಲ ಜೀವಿಗಳಿಗಿಂತ ವೃದ್ಧರಾಗಿದ್ರೂ ಕೂಡ, ಯಾಕೆಂದರೆ ಬ್ರಹ್ಮ ಸೃಷ್ಟಿ ಮಾಡೋದೇ ಮೊದಲು ಈ ಸನತ್ ಕುಮಾರರನ್ನ ಅಲ್ವಾ. ಸೊ ಎಲ್ಲರಿಗಿಂತ ಅವರೇ ವಯೋವೃದ್ಧರಾಗಿದ್ದರು. ಆದರೂ ಕೂಡ ಅವರು ನೋಡೋದಕ್ಕೆ ಹೇಗಿದ್ರು ಅಂತಂದರೆ 5 ವರ್ಷದ ಮಕ್ಕಳು ಹೇಗಿರ್ತಾರೋ ಆ ರೀತಿ ಕಾಣಿಸ್ತಾ ಇದ್ರು. ಆದರೆ ಅವರು ಆತ್ಮತತ್ವದರ್ಶಿಗಳಾಗಿದ್ದರು. ಆದರೆ ಭಗವಂತನಿಗೆ ಸ್ವಲ್ಪ ಕೂಡ ಇಷ್ಟ ಆಗದೇ ಇರುವಂತಹ ನಡತೆಯವರಾದಂತಹ ದ್ವಾರಪಾಲಕರು. ಅಂದರೆ ನೋಡಿ, ಇಲ್ಲಿ ಭಗವಂತನಿಗೆ ತನ್ನ ಭಕ್ತರನ್ನ, ತನ್ನ ಸೇವಕರನ್ನ ಏನಾದರೂ ಅವರು ತಡೆಯೋದು ಅಥವಾ ಅವರಿಗೆ ಅವಮಾನ ಹಾಗೆ ಮಾತಾಡೋದು, ಆ ರೀತಿ ಎಲ್ಲ ಮಾಡಿದ್ರೆ ಭಗವಂತನಿಗೆ ಇಷ್ಟ ಆಗೋದಿಲ್ಲ. ಆದರೆ ಈ 2 ದ್ವಾರಪಾಲಕರಿದಾರಲ್ಲ, ಅವರು ಭಗವಂತನಿಗೆ ಇಷ್ಟ ಆಗದೇ ಇರೋ ಥರ ಅವ್ರು ನಡ್ಕೊಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನಿಗೆ ಸ್ವಲ್ಪ ಕೂಡ ಪ್ರಿಯವಾಗದ ನಡತೆಯವರಾದಂತಹ ದ್ವಾರಪಾಲಕರು ಆ ಮುನಿಗಳನ್ನು ನೋಡಿದಾಗ ಆ ಋಷಿಗಳ ಜೊತೆ ಆ ರೀತಿ ನಡ್ಕೊಳ್ಬಾರ್ದಾಗಿತ್ತು. ಆದರೂ ಕೂಡ ಅಂಥ ರೀತಿಯಲ್ಲೇ ಅವರು ನಡ್ಕೊಳ್ತಾರೆ. ಅಂದರೆ ಏನು, ಅವರ ಒಂದು ಮಹಿಮೆಗಳನ್ನು ಅವರು ಅರ್ಥ ಮಾಡಿಕೊಳ್ಳದೆ ಅವರು ಅಲಕ್ಷ್ಯವನ್ನು ಮಾಡಿ ಅವ್ರಿಗೇನು ಮಾಡ್ತಾರೆ, ಅಡ್ಡ ಹಿಡಿತಾರೆ. ತಮ್ಮ ಕೋಲುಗಳಿರುತ್ತಲ್ಲ, ದಂಡಗಳು, ಅದರಿಂದ ಅವರನ್ನು ಅಡ್ಡ ಹಿಡಿತಾರೆ. ಅಂದರೆ ಇವರು ಯಾರು ಏನು ಅಂತ ತಿಳ್ಕೊಳ್ದೆ ಅವ್ರ ಜೊತೆ ಆ ರೀತಿ ನಡ್ಕೊಳ್ಬಾರ್ದಾಗಿತ್ತು. ಯಾಕೆ ಅಂತಂದರೆ ಎಲ್ಲರಿಗಿಂತ ಹಿರಿಯರಾಗಿದ್ದರು ಮತ್ತು ಅವರು ತತ್ವದರ್ಶಿಗಳಾಗಿದ್ದರು, ಭಗವಂತನ ಸಾಕ್ಷಾತ್ಕಾರ ಆಗಿರುವಂಥವರಾಗಿದ್ದರು. ಆದರೂ ಕೂಡ ಅದನ್ನೆಲ್ಲ ತಿಳ್ಕೊಳ್ದೆ ಅವರಿಗೆ ಅವಮಾನ ಆಗೋ ರೀತಿ ಅವರ ಮಹಿಮೆಗಳನ್ನು ಅರ್ಥ ಮಾಡ್ಕೊಳ್ಳದೆ ತಮ್ಮ ದಂಡಗಳಿಂದ ಅವರ ದಾರಿಯನ್ನು ಅಡ್ಡ ಹಿಡಿತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆ 4 ಮುನಿಗಳು ಬ್ರಹ್ಮನಿಗೆ ಮೊದಲು ಜನಿಸಿದ ಮಕ್ಕಳು. ಆದುದರಿಂದ ಶಿವನು ಸಹಿತವಾಗಿ ಇತರ ಎಲ್ಲ ಜೀವಿಗಳು ಆ ಮೇಲೆ ಜನಿಸಿದವರು ಮತ್ತು ಆ ಕಾರಣದಿಂದಲೇ ಅವರು ಆ 4 ಕುಮಾರರಿಗಿಂತ ಕಿರಿಯರು. ಅವರು 5 ವರ್ಷ ಪ್ರಾಯದ ಬಾಲಕರ ಹಾಗೆ ಕಾಣಿಸುತ್ತಿದ್ದು ಬೆತ್ತಲೆಯಾಗಿ ಪ್ರಯಾಣಿಸುತ್ತಿದ್ದರು. ಆ ಕುಮಾರರು ಇತರ ಜೀವಿಗಳಿಗಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದರು ಮತ್ತು ಆತ್ಮತತ್ವವನ್ನು ಸಾಕ್ಷಾತ್ಕರಿಸಿಕೊಂಡವರಾಗಿದ್ದರು. ಅಂತಹ ಸಾಧುಗಳನ್ನು ವೈಕುಂಠ ಸಾಮ್ರಾಜ್ಯ ಪ್ರವೇಶ ಮಾಡದ ಹಾಗೆ ತಡೆಯಬಾರದಾಗಿತ್ತು. ಆದರೆ ಅಕಸ್ಮಾತಾಗಿ ಆ ದ್ವಾರಪಾಲಕರು ಅವರ ಪ್ರವೇಶಕ್ಕೆ ಅಡ್ಡಿ ಮಾಡಿದರು. ಇದು ಯೋಗ್ಯವಾಗಿರಲಿಲ್ಲ. ಭಗವಂತನು ಆ ಕುಮಾರರಂತಹ ಮುನಿಗಳ ಸೇವೆಗೆ ಯಾವಾಗಲೂ ಕುತೂಹಲಿಯಾಗಿರುತ್ತಾನೆ. ಈ ಸತ್ಯಾಂಶವನ್ನು ತಿಳಿದಿದ್ದರೂ ಆ ದ್ವಾರಪಾಲಕರು ಆಶ್ಚರ್ಯಕರವಾಗಿ ಕೋಪಾವೇಶದಿಂದ ಅವರನ್ನು ಪ್ರವೇಶಿಸದ ಹಾಗೆ ತಡೆದರು. ಇಲ್ಲಿ ನೋಡಿ, ಆ 4 ಮುನಿಗಳು ಕೂಡ ಬ್ರಹ್ಮನಿಗೆ ಮೊದಲು ಜನಿಸಿದಂತಹ ಮಕ್ಕಳು. ಅದಕ್ಕೋಸ್ಕರ ಶಿವನೂ ಸಹಿತ
ಇನ್ನು ಬೇಕಾದಷ್ಟು ಜೀವಿಗಳಿದಾರಲ್ಲ, ಅವರು ಎಲ್ಲರೂ ಕೂಡ ಆಮೇಲೆ ಹುಟ್ಟಿದಂಥವ್ರು. ಆ ಕಾರಣದಿಂದ ಅವರು 4 ಕುಮಾರರಿಗಿಂತ ಮಿಕ್ಕಿದವರೆಲ್ಲರೂ ಕೂಡ ಚಿಕ್ಕವರು. ಅವರು ನೋಡೋದಕ್ಕೆ 5 ವರ್ಷದ ಮಕ್ಕಳಾಗೆ ಕಾಣಿಸ್ತಾ ಇದ್ರು. ಮತ್ತೆ ಬೆತ್ತಲೆಯಾಗಿ ಅವರು ಎಲ್ಲ ಕಡೆ ಓಡಾಡ್ತಾ ಇದ್ರು. ಆ ಕುಮಾರರು ಬೇರೆ ಜೀವಿಗಳಿಗಿಂತ ಹೆಚ್ಚು ವಯಸ್ಸವರಾಗಿದ್ರೂ ಕೂಡ ಅವರು ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿದ್ರು. ಅಂದರೆ ಆತ್ಮತತ್ವವನ್ನು ತಿಳ್ಕೊಂಡಿದ್ರು, ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು. ಅಂಥ ಸಾಧುಗಳನ್ನು ವೈಕುಂಠ ಸಾಮ್ರಾಜ್ಯಕ್ಕೆ ಅವರೇನಾದರೂ ಬಂದರೆ ಅವರ ಪ್ರವೇಶವನ್ನು ನಿಷಿದ್ಧ ಮಾಡಬಾರ್ದು, ಅಥವಾ ಅವರು ಮಾಡದೇ ಇರೋ ಹಾಗೆ ತಡಿಬಾರ್ದಾಗಿತ್ತು. ಆದರೆ ಅಕಸ್ಮಾತಾಗಿ ಏನಾಯಿತು, ಆ ದ್ವಾರಪಾಲಕರು ಅವರ ಪ್ರವೇಶಕ್ಕೆ ಅಡ್ಡಿಯನ್ನು ಮಾಡ್ತಾರೆ. ನೀವು ಒಳಗಡೆ ಹೋಗಬಾರ್ದು ಅನ್ನೋ ರೀತಿ ಅವರನ್ನು ತಡೆಗಟ್ತಾರೆ. ಇದು ನಿಜವಾಗ್ಲೂ ಯೋಗ್ಯವಾಗಿರುವಂಥದ್ದಲ್ಲ. ಅವ್ರ ಜೊತೆ ಆ ರೀತಿ ನಡ್ಕೊಳ್ಬಾರ್ದಾಗಿತ್ತು ಅನ್ನೋದು ನೀವು ಹೇಳ್ತಾ ಇರೋದು. ಭಗವಂತ ಆ ಕುಮಾರರಂತಹ ಮುನಿಗಳ ಸೇವೆ ಮಾಡೋದಕ್ಕೆ ಯಾವಾಗಲೂ ಕಾತರನಾಗಿ ಕುತೂಹಲಿಯಾಗಿ ಕಾಯ್ತಾ ಇರ್ತಾನೆ. ಅಂದರೆ ಏನು, ಇವರು ಅವನಿಗೆ ಸೇವೆ ಮಾಡೋದಲ್ಲ, ಭಗವಂತನೇ ತನ್ನ ಭಕ್ತರ ಸೇವೆ ಮಾಡೋದಕ್ಕೆ ಕಾಯ್ತಾ ಇರ್ತಾನೆ. ಈ ವಿಷಯ ಅಥವಾ ಈ ಸತ್ಯಾಂಶ ಆ ದ್ವಾರಪಾಲಕರಿಗೆ ಗೊತ್ತಿದ್ರೂ ಕೂಡ ಆಶ್ಚರ್ಯಕರವಾಗಿ ಅವರು ಕೋಪಾವೇಶದಿಂದ ಅವರನ್ನು ಪ್ರವೇಶ ಮಾಡಬಾರ್ದು ನೀವು ಅಂತಂದ್ಬಿಟ್ಟು ತಡೀತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ವೈಕುಂಠದಲ್ಲಿ ದ್ವಾರಪಾಲಕರಾಗಿರೋದು ಅಂತಂದರೆ ಸಾಮಾನ್ಯವಾದ ವಿಷಯವೇ ಅಲ್ಲ. ಅವರು ಜ್ಞಾನಿಗಳು, ಭಕ್ತರು ಎಲ್ಲ ಆಗಿದ್ರೇ ನಮಗೆ ಆ ಪೊಸಿಷನ್ ಅನ್ನೋದು ಸಿಗೋದು. ಅವರು ಆಲ್ರೆಡಿ ಆ ಪೊಸಿಷನಲ್ಲಿ ಇದ್ದವರೇನೆ. ಆದರೆ ಈ ರೀತಿ ಯಾಕೆ ನಡ್ಕೊಂಡ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಸನತ್ ಕುಮಾರರು ಅಂತಂದರೆ ಯಾರು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅಲ್ಲಿವರೆಗೂ ಬಂದಿದ್ದಾರೆ ಅಂತಂದರೆ ಅವರು ಭಗವಂತನ ಭಕ್ತರೇ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಭಗವಂತನನ್ನು ನೋಡೋದಕ್ಕೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ ಅಂತಂದರೆ ಇದು ಒಂದು ಆಕಸ್ಮಿಕವಾಗಿ ನಡೆದಿರುವಂಥ ಘಟನೆ ಅಂತ. ಇದು ಬೇಕು ಅಂತ ಮಾಡೋದಲ್ಲ, ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಘಟನೆಯ ರೀತಿ ಇದು ನಮಗೆ ಕಾಣಿಸ್ತಾ ಇದೆ. ಯಾಕಂದರೆ ಆ ದ್ವಾರಪಾಲಕರು ಎಲ್ಲ ಗೊತ್ತಿದ್ದರೂ ಕೂಡ ಆ ಕುಮಾರರಿಗೆ ಅಡ್ಡ ಹಿಡಿದಿದ್ದಾರೆ ಅಂತಂದರೆ ಇದರ ಒಂದು ರೀಸನ್ ಏನೋ ಒಂದು ಇರಲೇಬೇಕಲ್ವಾ. ಅಂದರೆ ಆ ದ್ವಾರಪಾಲಕರಿಬ್ಬರಿಗೂ ಕೋಪ ಬಂದಿದೆ, ಎಲ್ಲ ಗೊತ್ತಿದ್ರೂ ಆ ಕುಮಾರರನ್ನು ತಡೆದು ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.